ಹಾಯ್ ಫ್ರೆಂಡ್ಸ್, ಇದು ನೋಡ್ಬೋದು, ಇದು ಮೆಂತೆ. ನಾ ಹೇಳಿದ್ದೆ ಅಲ್ಲ, ನಾನು ಲಾಸ್ಟ್ ವಿಡಿಯೋದಲ್ಲಿ ಎಲ್ಲ ಬೀಜ ಸೀಡ್ಸನ್ನು ಹಾಕಿದ್ದೀವಿ. ಈಗ ಹೇಳ್ತಾ ಇವೆ, ಮಳೆ ಕೂಡ ಬರ್ತಾ ಇದೆ. ಮಳೆಗಾಲದಲ್ಲಿ ಭಾಳ ಚೆನ್ನಾಗಿ ಬೆಳೀತವೆ. ಯಾವ ಸೀಡ್ಸ್ ಹಾಕಿದ್ರೂ ಕೂಡ ಭಾಳ ಚೆನ್ನಾಗಿ ಬೆಳೀತವೆ ಅಂತ ಹೇಳಿದ್ದೆಲ್ಲ. ಇದು ಮೆಂತೆನ ಹಾಕಿದ್ದೆ. ಇದು ಇನ್ನೂ ಈಗ ಬೆಳೀತವೆ ನೋಡ್ಬೋದು. ಮಣ್ಣೆ ಮ್ಯಾಗ ಅಷ್ಟೊಂದು ಫೋರ್ಸ್ ಆಗಿ ಬೆಳೀತವೆ. ಒತ್ತಿ ನೋಡ್ಬೋದು, ಸಣ್ಣ ಒಳಗಿವೆ, ಇನ್ನು ಬರ್ತಾಯಿವೆ. ಇಷ್ಟು ಫೋರ್ಸಾಗಿ ಬರ್ತಾವೆ ನೋಡ್ಬೋದು. ಆಗ ಮಣ್ಣೆ ಮ್ಯಾಗ ತಿಲ್ಲತ್ತದ ಆ ಥರ ಬಂದಿದೆ. ಇಷ್ಟೇ ಅಲ್ಲ, 5 ಲೇಯರ್ಸ್ ಹಾಕಿದ್ದೀನಿ. ಇಲ್ಲಿ ನೋಡ್ಬೋದು. ಕ್ಲೈಮೇಟ್ ಆಗಿದೆ ಅಲ್ಲ, ಬಿಸಿಲಿದ್ರೆ ಭಾಳ ಚೆನ್ನಾಗಿ ಕಾಣಿಸ್ತದೆ. ನೋಡ್ಬೋದು, ಸಸಿ ಬರ್ತಾ ಇದೆ, ಸಣ್ಣಗೆ ಮೊಳಕೆ ಹೊಡಿತವೆ. ಈಗ ಬರ್ತಾ ಇದೆ. ಇವು ಹಾಕಿ ಫ್ರೈಡೇ ಹಾಕಿದ್ದೆ. ಈ ಥರ ಕಾಣಿಸ್ತೇವೆ. ಈ ಪುಟ್ ಸಸಿ ಭಾಳ ಚೆನ್ನಾಗಿ ಕಾಣಿಸ್ತಾವೆಲ್ಲ, ಗುತ್ತಾಗಿ ಬೆಳೀತವೆ. ಮೆಂತೆ ಹೆಲ್ತಿಗೆ ಭಾಳ ಚಲೋ. ಇದು ತಪ್ಪಲ ಸಾರಲ್ಲಿ ಪಲ್ಯ ಮಾಡಬೇಕು, ಭಾಳ ಘಮ ಸ್ಮೆಲ್ ಬರುತ್ತೆ. ಇದು ಇಷ್ಟು ಎತ್ತರ ಆಗಿದೆ. ಇದು ಈಗ ಮೊಳಕೆ ಹೊಡಿತವೆ. ಏನಿಲ್ಲ, ಮನೆಗೆ ಮೆಂತೆ ಇರ್ತಾವಲ್ಲ, ಅವು ತಂದು ಒಂದು ಪಾಟ್ನಲ್ಲಿ ಕೂಡ ಆಗ್ಬೋದು. ಲೈನ್ ಹಾಕಿದ್ರೆ ಈ ಥರ ಲೈನ್ ಆಗಿ ಬೆಳೀತಾವೆ. ಈಗ ಈ ಥರ ಲೈನ್ ಹಾಕಿದ್ದೀನಿ. ಸ್ವಲ್ಪ ಜಾಗ ಸಾಕಿದ್ದಕ್ಕೇನು ಭಾಳ ಜಾಗ ಹತ್ತೋದಿಲ್ಲ. ಭಾಳ ಜಾಗ ಏನು ಬೇಕಾಗೋದಿಲ್ಲ ಇದಕ್ಕೆ. ಭಾಳ ಜಲ್ದಿನೂ ಬೆಳೀತಾವೆ. ತ್ರೀ ಡೇಸ್ನಾಗ ಮೊಳಕೆ ಬಂದುಬಿಡ್ತಾವೆ. ಭಾಳ ದಿನ ಹತ್ತಂಗಿಲ್ಲ. 3 ಡೇಸ್ ಸಾಕು, ಮೊಳಕೆ ಬಂದುಬಿಡ್ತಾವೆ.